ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಅಶ್ವಿನಿ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಓಕೆ. ಒಂದು ಗುರುವಾಗಿ ನೀವು ಮಕ್ಕಳಿಗೆ ಮೆಡಿಟೇಷನ್ಸ್ ಹೇಳ್ಕೊಡ್ತೀರಾ? ಹೌದು ಮ್ಯಾಮ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 4 ಇಯರ್ಸ್ ಇಂದ ಮಾಡ್ತಿದ್ದೀನಿ. ಓಕೆ. ಮಕ್ಕಳಿಗೆ ಮೆಡಿಟೇಷನ್ ಎಷ್ಟು ಅವಶ್ಯಕತೆ ಇದೆ ಅಂತ ಅನ್ಕೊಳ್ತೀರಾ? ತುಂಬಾನೇ ಇದೆ. ಅಂದ್ರೆ ಈಗಿನ ಮಕ್ಕಳಿಗೆ ಮೆಡಿಟೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಿಂದ ಮೆಡಿಟೇಷನ್ ಹೇಳ್ಕೊಟ್ರೆ ಅವರು ಒಂದು ಲೆವೆಲ್ಗೆ ಬರೋಷ್ಟರಲ್ಲಿ ನಮಗಿಂತ ಸ್ಪಿರಿಚುವಲ್ ಅಲ್ಲಿ ಹೈ ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಮ್ಯಾಮ್. ನಿಜವಾದ ಸಂತೋಷ ಅಂದ್ರೆ ನಿಮ್ಮ ಮಾತಲ್ಲಿ ಮೇಡಮ್? ನಿಜವಾದ ಸಂತೋಷ ಅಂದ್ರೆ ಪೀಸ್ ಆಫ್ ಮೈಂಡ್. ಈ ಪ್ರೊಫೆಷನ್ ನಲ್ಲಿ ನೀವು ತೃಪ್ತಿಯಾಗಿದ್ದೀರಾ? ಹಾ, ತುಂಬಾನೇ ಮ್ಯಾಮ್. ನನ್ನ ಮಕ್ಕಳಿಗೆ ಅದಕ್ಕೆ ಅಂತಾನೆ ನನಗೆ ಮಾಸ್ಟರ್ಸ್ ಟೀಚಿಂಗ್ ಕೋರ್ಸೇ ಕೊಟ್ರು ಅಂತಾನೆ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಒಂದು ಗುರುವಾಗಿ ನೀವು ಮೆಡಿಟೇಷನ್ ಮಾಡೋದಲ್ದಿರ ಮಕ್ಕಳಿಗೂ ಮಾಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೆಡಿಟೇಷನ್ ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಏನು ಮೇಡಮ್? ತುಂಬಾನೇ ಒಳ್ಳೇದು. ಎಲ್ಲಾ ತರನು ನಾವು ತಿಳ್ಕೊಂತೀವಿ, ಲೈಫ್ ಲೆಸನ್ಸ್ ಕಲಿತೀವಿ, ಎಲ್ಲಾ ಗುರುಗಳನ್ನೂ ನಾವು ನೋಡ್ತೀವಿ. ಎಲ್ಲಾ ಅಂದ್ರೆ ಹೇಳೋದಕ್ಕೆ ಆಗೋದಿಲ್ಲ. ತುಂಬಾನೇ ಎಕ್ಸ್ಪೀರಿಯನ್ಸಸ್ ಲೈಫ್ ಲೆಸನ್ಸ್ ಅನ್ನೋದು ತುಂಬಾನೇ ಕಲಿತೀವಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.